ಮಂಡ್ಯದ ಶಿವನ ಸಮುದ್ರದಲ್ಲಿ ಆಪರೇಷನ್ ಕಾಡಾನೆ ಭರ್ಜರಿಯಿಂದ ಸಾಗ್ತಾ ಇದೆ. ಕಾಲುವೆಗೆ ಬಿದ್ದ ಕಾಡಾನೆಯ ರೋಚಕ ರೆಸ್ಕ್ಯೂ ಕಾರ್ಯ ನಡೀತಾ ಇದೆ. ಕಾಡಾನೆಯನ್ನ ಮೇಲೆ ಎತ್ತೋದಕ್ಕೆ ಅರವಳಿಕೆ ಮದ್ದನ್ನ ವೈದ್ಯರು ಕೊಟ್ಟಿದ್ದಾರೆ. ಮಂಡ್ಯದ ಶಿವನ ಸಮುದ್ರದಲ್ಲಿ ಆಪರೇಷನ್ ಕಾಡಾನೆ ನಡೀತಾ ಇದೆ. ಕಾಲುವೆಗೆ ಬಿದ್ದ ಕಾಡಾನೆಯ ರೋಚಕ ರೆಸ್ಕ್ಯೂ ಕಾರ್ಯ ಆರಂಭ ಆಗಿದೆ. ಕಾಡಾನೆಯನ್ನ ಮೇಲೆ ಎತ್ತುವುದಕ್ಕೆ ಅರವಳಿಕೆ ಮದ್ದನ್ನ ಕೂಡ ಕೊಟ್ಟಿದ್ದಾರೆ ವೈದ್ಯರು. ಒಂದು ಅರವಳಿಕೆ ಮದ್ದಿನಿಂದ ಕಾಡಾನೆ ಪ್ರಜ್ಞೆಯನ್ನ ತಪ್ಪಿಲ್ಲ. ಸೊ ಮತ್ತೊಂದು ಡೋಸ್ ಅರವಳಿಕೆ ನೀಡೋದಕ್ಕೆ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಲುವೆಯ ನೀರಿನಲ್ಲೇ ಈಗ ಈ ಒಂದು ಕಾಡಾನೆ ಓಡಾಟವನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಕಂಟೈನರ್ ಅನ್ನ ಇಳಿಸಿ ಆನೆಯ ರಕ್ಷಣಾ ಕಾರ್ಯಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. 2 ಕ್ರೇನ್ ಅನ್ನ ಬಳಕೆ ಮಾಡಿಕೊಂಡು ಕಾಲುವೆಯಿಂದ ಕಾಡಾನೆ ಆಪರೇಷನ್ 3-4 ದಿನಗಳಿಂದ ನೀರಲ್ಲೇ ಉಳಿದುಕೊಂಡ್ಬಿಟ್ಟಿದೆ. ಈ ಕಾಡಾನೆ ನೀರು ಕುಡಿಯೋದಕ್ಕೆ ಬಂದು ಪಾಪ ಕಾಡಾನೆ ಈ ಕಾಲುವೆಗೆ ಬಿದ್ದಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಚುರುಕುಗೊಂಡಿದೆ. 20 ಅಡಿ ಆಳದಲ್ಲಿ ಕಾಡಾನೆ ಓಡಾಡ್ತಾ ಇದೆ. ಪಾಪ ಅದಕ್ಕೆ ಈ ಓಡಾಡುವಂತಹ ಸಂದರ್ಭದಲ್ಲಿ ನೀರಿನಲ್ಲೇ ಇದ್ದರೆ ಏನಾಗುತ್ತೆ ಹೇಳಿ, ನಾವೇ ಒಂದು ಗಂಟೆಗಳ ಕಾಲ ನೀರಿನಲ್ಲಿದ್ದರೆ ಕಾಲಲ್ಲಿ ಒಂಥರ ಸೆಳೆತ ಉಂಟಾಗುತ್ತೆ. ಸೊ ಫುಲ್ಲು ವೆಟ್ ಆಗಿಬಿಟ್ಟು ಅದು ಬೇರೆ ರೀತಿಯಾಗಿ ಫುಲ್ ಚರ್ಮ ಎಲ್ಲ ಒಂಥರ ಆಗಿಬಿಟ್ಟಿರುತ್ತೆ. ಪಾಪ ಅದು ಕಳೆದ 2-2.5 ದಿನಗಳಿಂದಲೂ ಕೂಡ ಈ 3 ದಿನ ಹತ್ತತ್ರ ಆಯ್ತಾ ಬಂತು ಅದು ಬಿದ್ದು. ಸೊ 3 ದಿನದಿಂದಲೂ ಕೂಡ ನೀರಲ್ಲೇ ಇರುವಂತಹ ಹಿನ್ನೆಲೆಯಲ್ಲಿ ಪಾಪ ಅದಕ್ಕೆ ಫಂಗಸ್ ಬಂದುಬಿಟ್ಟಿದೆ. ಫಂಗಸ್ನಿಂದ ಇದೀಗ ಅದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಡಾಕ್ಟರ್ಸ್ಗಳು. ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಾಡಿಗೆ ಕಳುಹಿಸಬೇಕಾಗಿದೆ. ಸೊ 3 ದಿನ ಆಯಿತು ಈ ಕಾಡಾನೆ ಬಿದ್ದು. ಇವತ್ತು ಕಾರ್ಯಾಚರಣೆ ನಡೀತಾ ಇದೆ. ಸೊ ನೆನ್ನೆನೇ ಆಗಿದ್ದಿದ್ರೆ ಪಾಪ ಸ್ವಲ್ಪ ಈ ಗಿಂಗಸ್ ಎಲ್ಲ ಆಗ್ತಾ ಇರಲಿಲ್ಲ. ನೋಡಿ, ಬೆಳಗ್ಗೆ ಬಿದ್ದಿದ್ದು ಇಡೀ ರಾತ್ರಿ ಎಲ್ಲ ನೀರಿನಲ್ಲೇ ಇರಬೇಕು. ಸೊ ಮತ್ತು ಬೆಳಗ್ಗೆ ಎಲ್ಲ ನೀರಿನಲ್ಲೇ ಇರಬೇಕು. ಸದ್ಯ ಆರೋಗ್ಯದಲ್ಲಿ ಏನು ಏರುಪೇರಾಗಿದೆಯೋ ಗೊತ್ತಿಲ್ಲ, ಆದರೆ ಅದನ್ನು ರಕ್ಷಣೆ ಮಾಡುವಂತಹ ಕೆಲಸ ಸದ್ಯಕ್ಕೆ ಸಾಗ್ತಾ ಇದೆ. 2 ಕ್ರೇನ್ಗಳನ್ನು ಬಳಕೆ ಮಾಡಿಕೊಂಡು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ? ಒಂದು ಅರವಳಿಕೆ ಮದ್ದನ್ನು ಕೊಟ್ಟಿದ್ದಾರೆ, ಬಟ್ ಆದರೆ ಅದಕ್ಕೆ ಪ್ರಯೋಜನ ಆಗಿಲ್ಲ, ಅದು ಓಡಾಡ್ತಾನೆ ಇದೆ ಅನ್ನುವಂತಹ ಮಾಹಿತಿ. ಮತ್ತೊಂದು ಅರವಳಿಕೆ ಕೊಡುವಂತಹ ಸಾಧ್ಯತೆ ಇದೆಯಾ? ಎಸ್ ರಮ್ಯ, ಏನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿಂಷಾದ ಬ್ಲಾಕ್ನಲ್ಲಿ ಏನು ಕಾಲುವೆಗೆ ಬಿದ್ದಿರುವಂತ ಕಾಡಾನೆಯನ್ನ ಮೇಲೆತ್ತಲಿಕ್ಕೆ ಈಗಾಗಲೇ ಕೂಡ ಕಾರ್ಯಾಚರಣೆಯನ್ನ ಆರಂಭ ಮಾಡಲಾಗಿರುವಂತದ್ದು. ಈಗಾಗಲೇ ಕೂಡ ಏನು ನಾಲೆಯಲ್ಲಿರುವಂತಹ ಕಾಡಾನೆಗೆ ಅರವಳಿಕೆಯನ್ನ ಕೊಟ್ಟಿದ್ರು ಕೂಡ ಅದು ಇನ್ನೂ ಕೂಡ ಓಡಾಡ್ತಾ ಇದೆ. ಅರವಳಿಕೆ ಅದು ಪ್ರಜ್ಞೆ ತಪ್ಪಿದ ಬಳಿಕ ಅಷ್ಟೇ ಅದನ್ನ ಕಂಟೈನರ್ ಮೂಲಕ ಮೇಲೆತ್ತಿಕೊಳ್ಳುವಂತ ಎಲ್ಲಾ ಒಂದು ಕಾರ್ಯಾಚರಣೆಗೆ ಈಗ ಸಕಲ ಸಿದ್ಧತೆಯನ್ನು ಅಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ಕೊಂಡಿದ್ದಾರೆ. ಅರವಳಿಕೆ ತಜ್ಞರಾಗಿರುವಂತಹ ಏನು ಪಶು ವೈದ್ಯರಾದ ಡಾಕ್ಟರ್ ರಮೇಶ್ ಹಾಗೂ ಡಾಕ್ಟರ್ ಆದರ್ಶ್ ಅವರಿಬ್ಬರು ಕೂಡ ಈಗ ಆನೆಗೆ ಮೊದಲ ಸುತ್ತಿನ ಒಂದು ಅರವಳಿಕೆ ಚುಚ್ಚುಮದ್ದನ್ನ ಈಗ ನೀಡಿರುವಂತದ್ದು. ಸದ್ಯಕ್ಕೆ ಅದು ಪ್ರಜ್ಞೆ ತಪ್ಪಿದ ಬಳಿಕವಷ್ಟೇ ಅದನ್ನ ಕಂಟೈನರ್ ಮೂಲಕ ಮೇಲೆತ್ತಲಿಕ್ಕೆ ಈಗ ಪ್ರಯತ್ನಗಳು ನಡೀತಾ ಇದೆ. ಸದ್ಯಕ್ಕೆ ಈಗಾಗಲೇ ಅರವಳಿಕೆ ಇಂಜೆಕ್ಷನ್ ಅನ್ನು ಕೊಟ್ಟಿರೋದ್ರಿಂದ ಅದು ಪ್ರಜ್ಞೆ ತಪ್ಪಲಿಕ್ಕೆ ಕೆಲವು ಹೊತ್ತು ಬೇಕಾಗುತ್ತೆ. ಆಗ್ಲೇ ಈಗಾಗಲೇ ಕೂಡ ಆನೆಯನ್ನು ಮೇಲೆತ್ತಲಿಕ್ಕೂ ಕೂಡ ಬೃಹತ್ ಕ್ರೇನ್ಗಳ ಮೂಲಕ ಒಂದು ಕಂಟೈನರ್ ಕೂಡ ಕೆಲಿಸುವಂತ ಕೆಲಸವನ್ನ ಈಗ ಅಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಕೆಲವು ಹೊತ್ತಿನಲ್ಲೇ ಏನು ಅದು ಪ್ರಜ್ಞೆ ತಪ್ಪಿದ ಬಳಿಕ ಅದನ್ನ ಕಂಟೈನರ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಅದನ್ನ ಮೇಲೆ ಕೆತ್ತು ಅದನ್ನ ಸ್ಥಳೀಯ ಅಲ್ಲೇ ಇರುವಂತ ಕಾಡಿಗೆ ಬಿಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಈಗಾಗಲೇ ಅದಕ್ಕೆ ಆಹಾರವನ್ನು ಕೂಡ ನೀಡುವುದರಿಂದ
ಅದು ಸ್ವಲ್ಪ ಕಾಲ ಇನ್ನೂ ಕೂಡ ಓಡಾಡುತ್ತೆ. ಅದಕ್ಕೆ ಯಾಕೆಂದ್ರೆ ಅದು ಪವರ್ ಇರಬೇಕಾಗಿರೋದ್ರಿಂದ ಅದು ಪ್ರಜ್ಞೆ ತಪ್ಪಿದ ಬಳಿಕ ಅಷ್ಟೇ ಅದನ್ನ ಮೇಲೆ ಕೆತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಮೇಲೆ ಬಂದಂತ ಆನೆಗೆ ಮೊದಲು ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಅದನ್ನ ಕಾಡಿಗೆ ಬಿಡಲಿಕ್ಕೆ ಚಿಂತನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ಸ್ಥಳದಲ್ಲೂ ಕೂಡ ಹೆಚ್ಚಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯನ್ನ ಭಾಗವಹಿಸಿದ್ದು, ಸ್ಥಳದಲ್ಲೇ ಕೂಡ ಅಧಿಕಾರಿಗಳು ಮೊಕ್ಕ ಮೂಡಿದ್ದಾರೆ. ಜೊತೆಗೆ ತಹಸೀಲ್ದಾರ್ ಲೋಕೇಶ್ ಅವರು ಕೂಡ ಸ್ಥಳದಲ್ಲಿದ್ದು ಪರಿಸ್ಥಿತಿಯನ್ನ ಅವಲೋಕನ ಮಾಡುವ ಮೂಲಕ ಯಾವುದೇ ರೀತಿಯಲ್ಲಿ ಕೂಡ ಹೆಚ್ಚಿನ ಅನಾಹುತಗಳಾಗದ ರೀತಿ ಕಾರ್ಯಾಚರಣೆಯನ್ನು ಮಾಡ್ಲಿಕ್ಕೆ ಈಗ ಮುಂದಾಗಿರುವಂತದ್ದು. ರಮ್ಯಾ, ರಾಘವೇಂದ್ರ, ತುಂಬಾ ಲೇಟ್ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ ಕಾರ್ಯಾಚರಣೆ ಆರಂಭ ಮಾಡೋದಕ್ಕೆ? ಯಾಕೆಂದ್ರೆ ನೋಡಿ, ಕಳೆದ 2 ದಿನಗಳಿಂದಲೂ ನೀರಿನಲ್ಲೇ ಇದೆ. ನೀರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಫಂಗಸ್ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸೊ ಈಗ ಒಂದು ಕೊಂಬು ಮತ್ತೆ ಪಾದ ಎಲ್ಲವೂ ಕೂಡ ಫಂಗಸ್ನಿಂದ ಕೂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ, ಹೌದಾ ಅಂತ? ಎಸ್ ರಮ್ಯ, ಯಾಕೆಂದ್ರೆ ಆನೆ ಬಿದ್ದು 3 ದಿನಗಳಾಗಿದೆ. ಏನು ಕುಡಿಲಿಕ್ಕೆ ನೀರನ್ನು ಕುಡಿಲಿಕ್ಕೆ ಹೋಗಿದ್ದಂತ ಆನೆ ಈ ಒಂದು ಕಾಲುವೆಗೆ ಬಿದ್ದಿದೆ. ಕಾಲುವೆಗೆ ಬಿದ್ದಂತ ಸಂದರ್ಭದಲ್ಲೂ ಕೂಡ 2 ದಿನ ಯಾರಿಗೂ ಕೂಡ ಗೊತ್ತಿರಲ್ಲ. ನಿನ್ನೆಯಷ್ಟೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಆ ಪ್ರಕರಣ ಬೆಳಕಿಗೆ ಬಂದಷ್ಟು ತಕ್ಷಣವೇ ಕಾರ್ಯಾಚರಣೆ ಆರಂಭ ಮಾಡಿದ್ರೆ ಸದ್ಯಕ್ಕೆ ಏನೂ ಆಗ್ತಿರ್ಲಿಲ್ವೇನೋ. ಆದ್ರೆ ಅರಣ್ಯ ಇಲಾಖೆಯವರು ಇಲ್ಲ ಒಂದು ಕಡೆ ನಿರ್ಲಕ್ಷ್ಯವನ್ನು ವಹಿಸಿದ್ರು. ಹೀಗಾಗಿ ತಡವಾಗಿ 3ನೇ ದಿನ ಇವತ್ತಿಗೆ ಆಗಿದೆ. ಇವತ್ತು ಆನೆ ನೀರಿನಲ್ಲೇ ಓಡಾಡೋ ಕಾರಣಕ್ಕಾಗಿ ಅದರ ಪಾದ ಮತ್ತೆ ಕೆಲವೊಂದು ಕಡೆ ನೀರಿನಿಂದ ಫಂಗಸ್ ಕೂಡ ಉಂಟಾಗಿದೆ. ಜೊತೆಗೆ ಸುಂಡಿನಲ್ಲೂ ಕೂಡ ಅದು ಓಡಾಡಿ ಕೆಲವೊಂದು ಕಡೆ ತಿವಿಲಿಕ್ಕೂ ಕೂಡ ಮುಂದಾಗಿರೋದ್ರಿಂದ ಕೆಲವು ಕಡೆ ರಕ್ತದ ಸ್ರಾವ ಕೂಡ ಆಗಿದೆ. ಹೀಗಾಗಿನೇ ಸದ್ಯಕ್ಕೆ ಅದರ ಒಂದು ಆರೋಗ್ಯ ಪರಿಸ್ಥಿತಿಯನ್ನು ಕೂಡ ಅಲ್ಲಿನ ಸ್ಥಳೀಯ ಪಶು ವೈದ್ಯರು ಕೂಡ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ನೀರು ಏನು ನಾಲೆ ಇತ್ತು, ಆ ನಾಲೆ ನೀರನ್ನು ಕೂಡ ನಿಲ್ಲಿಸಿರೋದ್ರಿಂದ ನೀರಿನ ಪ್ರಮಾಣ ಕೂಡ ಕಡಿಮೆ ಇದೆ. ಆನೆಗೆ ಈಗ ತಕ್ಷಣಕ್ಕೆ 3 ದಿನಗಳಿಂದ ಕೂಡ ಅದಕ್ಕೆ ಆಹಾರ ಇಲ್ಲ ಕಾರಣಕ್ಕಾಗಿ ಅದು ಕೂಡ ನಿತ್ರಾಣವಾಗಿತ್ತು. ಆದ್ರೆ ಇಂದು ಬೆಳಿಗ್ಗೆ ಅರಣ್ಯ ಇಲಾಖೆಗಳು ಕಾರ್ಯಾಚರಣೆ ಆರಂಭ ಮಾಡುವ ಮುನ್ನ ಕೂಡ ಅದಕ್ಕೆ ಸಾಕಷ್ಟು ಆಹಾರವನ್ನು ಕೊಟ್ಟು, ಅಂದ್ರೆ ನಾಲೆಗೆ ಆಹಾರವನ್ನು ಸುರಿದಿದ್ದಾರೆ. ಆಹಾರವನ್ನು ತಿಂದ ಬಳಿಕ ಅದು ಅದಕ್ಕೆ ಒಂದು ಅರವಳಿಕೆ ಇಂಜೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಆನೆಯ ಪರಿಸ್ಥಿತಿಯನ್ನು ಕೂಡ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ನೋಡಿ ಅದನ್ನ ಮೇಲೆ ಕಾರ್ಯಾಚರಣೆನ ಮಾಡುವಂತ ಕೆಲಸವನ್ನು ಕೂಡ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂತದ್ದು. ರಮ್ಯಾ, ರಾಘವೇಂದ್ರ, ಅರವಳಿಕೆ ಕೊಟ್ಟು ಎಷ್ಟು ಸಮಯ ವೇಟ್ ಮಾಡಬೇಕಾಗತ್ತೆ ಈ ರಕ್ಷಣಾ ಕಾರ್ಯಾಚರಣೆಗೆ? ವೈದ್ಯರು ಏನ್ ಹೇಳ್ತಾ ಇದ್ದಾರೆ, ಎಷ್ಟು ಸಮಯ? ಯಾಕೆಂದ್ರೆ ಕಾಡಾನೆ ಆಗಿರೋದ್ರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆಯಾ, ಏನ್ ಕತೆ ಅಂತ? ಸದ್ಯಕ್ಕೆ ಅವರು ಹೇಳೋ ಪ್ರಕಾರ ಸುಮಾರು 15 ನಿಮಿಷಗಳಾದ್ರೂ ಕೂಡ ಅದಕ್ಕೆ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಸದ್ಯಕ್ಕೆ ಕೊಟ್ಟಿರುವಂತ ಇಂಜೆಕ್ಷನ್ ಇಂದ ಆನೆ ಇನ್ನೂ ಕೂಡ ಓಡಾಡ್ತಾ ಇದೆ. ಈ ಕಾರಣದಿಂದ ಅದ್ರ ಮೇಲೆ ಒಂದು ಅರವಳಿಕೆ ಪರಿಣಾಮ ಬೀರ್ದಿಯೋ ಅಥವಾ ಕೊಟ್ಟಂತ ಪ್ರಮಾಣ ಕಡಿಮೆ ಆಗಿದೆಯೋ ಅನ್ನೋ ಕಾರಣಕ್ಕಾಗಿ ಇನ್ನೂ ಕೂಡ ಕಾದು ನೋಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಅದಕ್ಕೂ ಕೂಡ ಏನಾದ್ರು ಅರವಳಿಕೆಯಿಂದ ಪ್ರಜ್ಞೆ ತಪ್ಪಿಲ್ಲ ಅಂದ್ರೆ ಮತ್ತೊಂದು ಅರವಳಿಕೆ ಇಂಜೆಕ್ಷನ್ ಅನ್ನು ಕೂಡ ನೀಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಅದಂದ್ರೆ ಈ ಒಂದು ಆನೆಯ ಮೇಲೆತ್ತಲಿಕ್ಕೆ ಮೊದಲು ಆನೆಗೆ ಕೊಟ್ಟಿರುವಂತ ಏನು ಒಂದು ಅರವಳಿಕೆ ಇಂಜೆಕ್ಷನ್ ಇದೆ ಅದು ಪ್ರಭಾವವನ್ನು ಬೀರಿ ಅದು ಪ್ರಜ್ಞೆ ತಪ್ಪಿದ್ರಷ್ಟೇ ಅದನ್ನ ಮೇಲೆ ಕೆತ್ತಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಜೀವಂತವಾಗಿ ಮೇಲೆತ್ತಲಿಕ್ಕೂ ಕೂಡ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಹಾಗಾಗಿನೇ ಅದನ್ನ ಪ್ರಜ್ಞೆ ತಪ್ಪಿಸಿದ ಬಳಿಕವಷ್ಟೇ ಅದನ್ನ ಕಂಟೈನರ್ ಮೂಲಕ ಮೇಲೆ ಕೆತ್ತು ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಹೇಳ್ತಿದ್ದಾರೆ. ಮತ್ತೆ ವೈದ್ಯರು ಕೂಡ ಅದೇ ಕೂಡ ಮಾತನ್ನ ಹೇಳ್ತಿದ್ದಾರೆ. ಆನೆಗೆ ಪ್ರಜ್ಞೆ ತಪ್ಪಿದ ಬಳಿಕವಷ್ಟೇ ನಾವು ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ ಮಾತುಗಳನ್ನು ಕೂಡ ವೈದ್ಯರು ಕೂಡ ಹೇಳಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ರಾಘವೇಂದ್ರ.